ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನದಿಂದ ನಾನು ವಿಡಿಯೋಸ್ ಹಾಕ್ತಾ ಇಲ್ಲ ಕನ್ಸಿಸ್ಟೆಂಟಾಗಿ. ಸೊ ತುಂಬ ಜನ ಕೇಳಿದರು ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ ಹಾಗೆ ಹಿಂಗೆ ಅಂತೆಲ್ಲ. ಸಮ್ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು. ಹಾಗೆ ನನಗೆ ಐ ಪ್ಯಾರಲಿ ಡೂ ಆಫೀಸ್ ವರ್ಕ್ ಅಲ್ಲ, ಸೊ ನನಗೆ ಟೈಮ್ ಜಾಸ್ತಿ ಸಾಕಾಗ್ತಿರ್ಲಿಲ್ಲ. ಸೊ ಇವಾಗ ನಾನು ಟೈಮ್ ಮಾಡ್ಕೊಂಡಿದ್ದೀನಿ. ಇನ್ಮೇಲಿಂದ ಕನ್ಸಿಸ್ಟೆಂಟಾಗಿ ವಿಡಿಯೋ ಹಾಕಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೂ ಯಾರು ನಂಗೆ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ಮೇಲಿಂದ ನಿಮಗೆ ಒಳ್ಳೊಳ್ಳೆ ಕಾಂಟೆಂಟ್ ಈಗ ವೀಡಿಯೋಸ್ನ ಕೊಡ್ತಾ ಇರ್ತೀನಿ. ಸೊ ತಮ್ನೆಲಲ್ಲಿ ನೀವೆಲ್ಲ ನೋಡಿರ್ತೀರ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಶೂಸ್ ಮತ್ತು ಸ್ಲೀಪರ್ಸ್ ಆ್ಯಂಡ್ ಸ್ಯಾಂಡಲ್ಸ್ ಹಾಲ್ ಆಗಿರುತ್ತೆ. ನನ್ನ ಹತ್ರ ಯಾವ ಥರದ ಶೂಸ್ ಇದೆ, ಸ್ಲೀಪರ್ಸ್ ಇದೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಸೊ ವಿತೌಟ್ ಎನಿ ವೇಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನನ್ನ ಫಸ್ಟ್ ಪೇರ್ ಆಫ್ ಶೂಸ್ ಅಲ್ಲ, ಆ್ಯಕ್ಚುಲಿ ಜುತ್ತಿ ಬಂದುಬಿಟ್ಟು ಇದು. ಸೊ ಇದನ್ನು ನಾನು ರೀಸೆಂಟಾಗಿ ಒಂದು ಹ್ಯಾಂಡ್ಮೇಡ್ ಸೇಲ್ಸ್ ಇರುತ್ತಲ್ಲ, ಕ್ರಾಫ್ಟ್ಸ್ ಆ್ಯಂಡ್ ಆರ್ಟ್ ಸೇಲ್ಸು, ಆ ಥರ ಸೇಲಲ್ಲಿ ತೊಗೊಂಡಿದ್ದೆ ಇದನ್ನು. ಇಟ್ ಕಾಸ್ಟೆಡ್ ಮೀ 750 rupees. 800 ಹೇಳಿದ್ರು. ಒಬ್ವಿಯಸ್ಲಿ 750ಗೆ ಬಾರ್ಗೇನ್ ಮಾಡೋಕ್ಕಾಯಿತು. ಆನ್ಲೈನಲ್ಲಿ ಈ ಥರದ್ದು ತುಂಬ ಶೂಸ್ಗಳು ಬರುತ್ತೆ, ಬಟ್ ಜುತ್ತಿಗಳು ಬರುತ್ತೆ 200-300ಗೆಲ್ಲ ನಿಮಗೆ ಸಿಗುತ್ತೆ. ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಆಮೇಲೆ ವಾಟರ್ ಪ್ರೂಫ್ ಆಗಿರಲ್ಲ, ಆಮೇಲೆ ಕಾಲಿಗೆಲ್ಲ ಗಾಯ ಆಗೋದು, ಒತ್ತೋದು ಆ ಥರ ಎಲ್ಲ ಆಗುತ್ತೆ. ಸೊ ಇದು ನೋಡಿ ನೀವು ನೋಡೋ ಕುಷನ್ ಇದೆ ಇಲ್ಲಿ ಒಳಗಡೆ. ಸೊ ಕಾಲಿಗೇನು ತೊಂದರೆ ಆಗಲ್ಲ, ಆಮೇಲೆ ವಾಟರ್ ಪ್ರೂಫ್ ಕೂಡ ಹೌದು, ನೀವು ಎಲ್ಲಿ ಬೇಕಾದರೂ ಹಾಕೊಬೋದು. ಆ್ಯಂಟಿ ಸ್ಲಿಪ್ಪರಿ ಇದೆ. ಸೊ ಚೆನ್ನಾಗಿದೆ ಈ ಜುತ್ತಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಪೇರ್ ಆಫ್ ಹೀಲ್ಸ್. ಇದು ಹೀಲ್ಸ್ ಅಲ್ಲ, ಇದು ವೆಡ್ಜಸ್. ಇದನ್ನು ನಾನು ಝುಡಿಯೋನಲ್ಲಿ ತೊಗೊಂಡಿದ್ದು. ಇಟ್ ಕಾಸ್ಟೆಡ್ ಮೀ 599. ಸೊ ಇದು ಕೂಡ ಹಾಗೆ ತುಂಬ ಚೆನ್ನಾಗಿದೆ. ಹೀಲ್ಸ್ ಹಾಕೋರಿಗೆ ಗೊತ್ತಿರುತ್ತೆ, ಅಥವಾ ವೆಡ್ಜಸ್ ಹಾಕೋರಿಗೆ ಗೊತ್ತಿರುತ್ತೆ. ಅವ್ರಿಗೆ ಯೂಶ್ವಲಿ ನಂದು ಪಾದ ತುಂಬ ಅಗಲ ಇದೆ. ಸೊ ಅದಕ್ಕೆ ಏನಾಗುತ್ತೆ, ಹಾಕಿದ ತಕ್ಷಣ ನನಗೆ ಇಲ್ಲಿ ಎಡ್ಜಿಗೆ ಲಾಸ್ಟ್ ಫಿಂಗರ್ ಇರುತ್ತಲ್ಲ, ಟೋ ಫಿಂಗರ್, ಅದಕ್ಕೆ ನಂಗೆ ಗಾಯ ಆಗಿಬಿಡುತ್ತೆ. ಸೊ ಐ ಆಲ್ವೇಸ್ ಪ್ರಿಫರ್ ಅಪ್ಪರ್ ಲೇಯರಲ್ಲಿ ಕುಷನಿ ಇರೋ ಥರದ್ದು ಹೀಲ್ಸ್ ನಾನು ಪ್ರಿಫರ್ ಮಾಡ್ತೀನಿ. ಸೊ ಇದಕ್ಕೆ ಇಲ್ಲಿ ಮೇಲ್ಗಡೆ ಕುಷನ್ ಇದೆ. ಸೊ ನಿಮ್ಮ ಕಾಲಿಗೆ ಗಾಯ ಆಗಲ್ಲ, ಆ್ಯಂಡ್ ತುಂಬ ಹೊತ್ತು ನೀವು ಇದನ್ನ ವೆಡ್ಜಸ್ನ ಹಾಕ್ಕೊಂಡು ಓಡಾಡ್ಬೋದು. ಸೊ ಇದು ಗ್ಲಾಸಿ ಫಿನಿಷಲ್ಲಿ ಕೂಡ ಇದೆ. ಸೊ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ, ಪ್ಲಸ್ ಆಫೀಸ್ಗೂ ಹಾಕೊಬೋದು ನೀವು. ಸೊ ಶೂಸ್ಗಳನ್ನ ಅಥವಾ ಸ್ಲಿಪ್ಪರ್ಸ್ಗಳನ್ನ ನಾವು ಹೆಂಗೆ ತೊಗೊಬೇಕು ಅಂತಂದರೆ, ನಿಮ್ಗದು ಎಲ್ಲ ಔಟ್ಫಿಟ್ಗೂ ಇಟ್ ಶುಡ್ ಫ್ಲೋ, ಆಯಿತಾ. ಇವಾಗ ಏನು ಮಾಡ್ತೀವಿ, ಯಾವುದೋ ಒಂದು ಔಟ್ಫಿಟ್ ನಾವು ಚೆನ್ನಾಗಿರೋ ಔಟ್ಫಿಟ್ ತೊಗೊಂಡಿರ್ತೀವಿ, ಅದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗೋಂಥದ್ದು ಒಂದು ಶೂಸೋ ಸ್ಲಿಪ್ಪರ್ಸೋ ಸ್ಯಾಂಡಲ್ಸೋ ತೊಗೊಂಡಿರ್ತೀವಲ್ವಾ. ಸೊ ಅದೇನಾಗ್ಬಿಡುತ್ತೆ, ನಿಮಗೆ ಬೇರೆ ಡ್ರೆಸ್ಸಿಗೆ ಮ್ಯಾಚ್ ಆಗೋಲ್ಲ, ಅದೊಂದಕ್ಕೆ ಆಗೋಗ್ಬಿಡುತ್ತೆ. ಸೊ ಅದು ಡೆಡ್ ಇನ್ವೆಸ್ಟ್ಮೆಂಟ್. ಸೊ ಅದ್ರ ಬದಲು ನೀವು ಎಲ್ಲ ಔಟ್ಫಿಟ್ಗೂ ಫ್ಲೋ ಆಗೋ ಥರ ಕಾಮನ್ ಕಲರ್ಸು, ಆ ಥರದ ಶೂಸು ಸ್ಯಾಂಡಲ್ಸ್ ತೊಗೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ, ಹಾಗೆ ನಿಮಗೆ ದುಡ್ಡು ಕೂಡ ಉಳಿಯುತ್ತೆ. ಸೊ ನೆಕ್ಸ್ಟ್ ನಂದು ಪೇರ್ ಆಫ್ ವೆಡ್ಜಸ್ ಬಂದುಬಿಟ್ಟು, ಇದು ವೆಡ್ಜಸ್ ಅಲ್ಲ, ಇದು ಸ್ಯಾಂಡಲ್ಸು. ಇದು ಐ ಟುಕ್ ದಿಸ್ ಫ್ರಮ್ ವೆಸ್ಟ್ ಸೈಡ್. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇಟ್ಸ್ ನಾಟ್ ಕುಷನ್ ಅಗೇನ್, ಬಟ್ ಸಾಫ್ಟ್ ಆಗಿದೆ ಸೋಲು, ಆ್ಯಂಡ್ ಆ್ಯಂಟಿ ಸ್ಲಿಪ್ಪರಿ ಕೂಡ ಹೌದು. ಸೊ ಇದು ಬೇಜ್ ಕಲರಲ್ಲಿದೆ. ಸೊ ಇದು ಎಲ್ಲ ಔಟ್ಫಿಟ್ಗೂ ನೀಟಾಗಿ ಮ್ಯಾಚ್ ಆಗುತ್ತೆ. ನಾನು ಎಷ್ಟೊಂದು ಔಟ್ಫಿಟ್ಗೆ ಇದನ್ನೇ ಪ್ರಿಫರ್ ಮಾಡ್ತೀನಿ ಹಾಕೊಳ್ಳೋಕ್ಕೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ನನ್ನ ನೆಕ್ಸ್ಟ್ ಪೇರ್ ಆಫ್ ಸ್ಯಾಂಡಲ್ಸ್ ಬಂದ್ಬಿಟ್ಟು ಇದನ್ನು ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ಅಂದ್ಕೊತೀನಿ, ಹೌದು. ಆಮೇಲೆ ದಿಸ್ ಕಾಸ್ಟೆಡ್ ಮೀ ಸಮ್ವೇರ್ ಅರೌಂಡ್ 399 rupees ಅಂದ್ಕೊತೀನಿ, ಇಲ್ಲೇ ನಮ್ಮ ಏರಿಯಾ ಹತ್ರ. ಇದು ಕೂಡ ತುಂಬ ಚೆನ್ನಾಗಿದೆ. ಲೋಕಲ್ ಶಾಪಲ್ಲಿ ತೊಗೊಂಡ್ರೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹಾಗೆ ಎಲ್ಲ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ. ನಿಮ್ಮದು ಬೇಜ್ ಕಲರ್ ಯೂಶ್ವಲಿ ಗೋ ವಿತ್ ಆಲ್ ದ ಔಟ್ಫಿಟ್ಸ್. ಸೊ ದಿಸ್ ಈಸ್ ಅನದರ್ ಪೇರ್. ನನ್ನ ಹೀಲ್ಸ್ ಕೂಡ ಜಾಸ್ತಿ ಹಾಕಲ್ಲ, ಬಿಕಾಸ್ ಬ್ಯಾಕ್ ಪೈನ್ ಬರುತ್ತೆ, ಕಾಲಿಗೆ ನನಗೆ ಕಂಫರ್ಟೇಬಲ್ ಆಗಿರಲ್ಲ. ಹಾಕಿದ್ರೆ ವೆಡ್ಜಸ್ ಹಾಕ್ತೀನಿ, ಇಲ್ಲ ಸ್ಯಾಂಡಲ್ಸ್ ಹಾಕ್ತೀನಿ, ಆರ್ ಎಲ್ಸ್ ಐ ಗೋ ವಿತ್ ಫ್ಲಾಟ್ಸ್.
ಸೊ ನಾನು ಲೋಕಲ್ ಶಾಪಲ್ಲಿ ತೊಗೊಂಡಿರೋದು ಮಲ್ಲೇಶ್ವರಮಲ್ಲಿ ಎಸ್ಪೆಷಲಿ. ಸೊ ತುಂಬ ಚೆನ್ನಾಗಿರೋ ಫ್ಲ್ಯಾಟ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಇದೊಂದಿದೆ. ಸೊ ಇದು ಹಿಂಗೆ ಇದೇನಂತಾರೆ, ಐ ಡೋಂಟ್ ನೋ ವಾಟ್, ಇದಕ್ಕೇನು ಅಂತಾರೆ ಈ ಥ್ರೆಡ್ಗೆ, ಓಕೆನಾ. ಸೊ ಇದು ಬಂದ್ಬಿಟ್ಟು ಈ ಥರ ಇದೆ ಪಿಂಕ್ ಕಲರಲ್ಲಿ. ಇದು ಕೂಡ ಸೋಲ್ ತುಂಬಾ ಸಾಫ್ಟ್ ಆಗಿದೆ. ಇದನ್ನು ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೆ. ಇಟ್ ಕಾಸ್ಟೆಡ್ ಮೀ ಸಮ್ವೇರ್ ಅರೌಂಡ್ 250. ನೆಕ್ಸ್ಟ್ ಅದೇ ಥರದ್ರಲ್ಲಿ ಇನ್ನೊಂದಿದೆ. ಸೊ ಇದು ಮೋಸ್ಟ್ ಆಫ್ ದ ಹುಡುಗಿರು ನಾನು ಇದನ್ನು ಹಾಕೊಳ್ಳೋದು ನೋಡಿದ್ದೀನಿ. ನಾನು ಕೂಡ ಇದನ್ನು ತುಂಬ ಹಾಕೊಂಡು ಉಜ್ಜಾಡ್ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ ಅಂತ. ಬಟ್ ಇದು ಕೂಡ 250 ರುಪೀಸ್ಗೆ ಮಲ್ಲೇಶ್ವರಮಲ್ಲಿ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ ಹೋಗ್ತಾ ಇದೆ, ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ. ಐ ಜಸ್ಟ್ ಕೆಪ್ಟ್ ಹಿಯರ್ ಟು ಶೋ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಪೇರ್ ಆಫ್ ಹೀಲ್ಸ್ ಈ ಥರ ಇದೆ ನೋಡೋಕ್ಕೆ. ಸೊ ಇದು ಕೂಡ ತುಂಬಾ ಯೂಸ್ ಮಾಡಿ ಹಾಕ್ಕೊಂಡು ಉಜ್ಜಾಡ್ಬಿಟ್ಟಿದ್ದೀನಿ. ಈ ಪೇರ್ ಆಫ್ ಹೀಲ್ಸ್ ಕೂಡ ಚೆನ್ನಾಗಿದೆ. ಬಟ್ ನಾನು ಆ್ಯಸ್ ಐ ಸೇ, ನನಗೆ ಹೀಲ್ಸ್ ಜಾಸ್ತಿ ಪ್ರಿಫರೇಬಲ್ ವೇರ್ ಅಲ್ಲ. ಬಟ್ ಒಕೇಜ್ನಲಿ ಅಥವಾ ಸಾರೀಸ್ ಹಾಕೊಂಡಾಗ ವಿ ಡೋಂಟ್ ಹ್ಯಾವ್ ಎನಿ ಆಪ್ಷನ್. ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಸಾರಿ ಸ್ವಲ್ಪ ಉದ್ದ ಕಾಣಿಸ್ಬೇಕು, ನೀವು ಕೂಡ ಉದ್ದ ಕಾಣಿಸ್ಬೇಕು ಅಂತಂದಾಗೆಲ್ಲ ನಾವು ಹೀಲ್ಸೇ ತಾನೇ ಪ್ರಿಫರ್ ಮಾಡೋದು. ಸೊ ಆ ಟೈಮಲ್ಲಿ ನಾನು ಈ ಥರದ್ದು ಹೀಲ್ಸ್ನ ಹಾಕೊತೀನಿ. ಓನ್ಲಿ ಫಾರ್ 1 or 2 hours. ನನಗೆ ಅಲ್ಲಿ ಸ್ಟ್ರೈನ್ ಆಗಲ್ವೋ ಅಲ್ಲಿ. ನೆಕ್ಸ್ಟ್ ಪೇರ್ ಬಂದ್ಬಿಟ್ಟು ತುಂಬಾ ಫನಿ ಆಗಿದೆ, ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಇದು. ದಿಸ್ ಒನ್, ಇದು ಸ್ಪಾರ್ಕ್ಸ್ದು. ಇದನ್ನು ನಾನು 8 to 9 years ಬ್ಯಾಕ್ ನಾನು ಇದನ್ನು ತೊಗೊಂಡಿದ್ದೆ. ಐ ಥಿಂಕ್ ನಾನು PU-ನಲ್ಲಿ ಸಾರಿ 10th ಇರಬೇಕಿದ್ರೆ ನಾನು ಇದನ್ನು ತೊಗೊಂಡಿದ್ದೆ. ಬಿಕಾಸ್ 10th ಇದು ಅವಾಗ ಫುಲ್ ಟ್ರೆಂಡಿಂಗಲ್ಲಿತ್ತು. ಗರ್ಲ್ಸ್ಗೂ ಬಾಯ್ ಫೀಲ್ ಬೇಕು, ಬ್ರೋ ಕೋಡ್ ಅಂತೆಲ್ಲ ಇದನ್ನು ಹಾಕೊಂಡು ಫುಲ್ ಶೋ ಹೊಡಿತಾ ಇದ್ವಿ. ಆ್ಯಕ್ಚುಲಿ ಕಂಫರ್ಟೇಬಲ್ ಆಗಿದೆ, ಪ್ಲಸ್ ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ. ನಾನು ಇವಾಗಲೂ ಕೂಡ ಲೋಕಲ್ ಶಾಪಲ್ಲಿ ಗ್ರಾಸರೀಸ್ ತರೋಕ್ಕೆ, ಏನೋ ತರಬೇಕು ನಿಯರ್ ಬೈ ಹೋಗೋಕ್ಕೆ, ತಿನ್ನೋಕ್ಕೆ, ಇದಕ್ಕೆ ಅಥವಾ ಆಟ ಆಡೋಕ್ಕೆ ಎಲ್ಲದಕ್ಕೂ ನಾನು ಇದನ್ನೇ ಹಾಕೊಂಡು ಹೋಗ್ತೀನಿ ಇವಾಗ್ಲೂ. ಇದು ಆವಾಗಲೇ ಇದೊಂದು 600 ಏನೋ ಇತ್ತು ನಾನು 10th ಇರಬೇಕಿದ್ರೆ. ಇವಾಗ ಈ ಥರದ್ದು ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಇಟ್ಸ್ ಆ್ಯಕ್ಚುಲಿ ನೈಸ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ನಂದು ನೆಕ್ಸ್ಟ್ ಪೇರ್ ಬಂದ್ಬಿಟ್ಟು ಈ ಶೂಸು, ಬೇಸಿಕ್ ಆದಿದಾಸ್ ಶೂಸ್. ಈ ಶೂಸ್ ಹಿಂದ್ಗಡೆ ಆ್ಯಕ್ಚುಲಿ ಒಂದು ಸ್ಟೋರಿನೇ ಇದೆ. ನಾನು ನನ್ನ ಫ್ರೆಂಡು ಲೈಫಲ್ಲಿ ಏನೋ ಬೋರ್ ಆಗ್ತಾಯಿದೆ, ಹಾಗೆ ಹಿಂಗೆ ತುಂಬ ಜನ ಏನೋ ಮಾಡ್ತಾಯಿದ್ದೀರಿ, ನಾವು ಅದು ಇದು ಮಾಡಬೇಕು ಅಂತ ಲೆಟ್ ಸ್ಟಾರ್ಟ್ ಫ್ರಮ್ ಜಿಮ್ಮಿಗೆ ಹೋದರೆ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡು ಜಿಮ್ಮಿಗೆ ಹೋಗ್ತಾಯಿದ್ವಿ. ಸೊ ಜಿಮ್ಮಿಗೆ ಹೋಗೋಕ್ಕೆ ಆಬ್ವಿಯಸ್ಲಿ ಒಂದು ಒಳ್ಳೆ ಪೇರ್ ಆಫ್ ಶೂಸ್ ಬೇಕು ಅಲ್ವಾ. ನನ್ನ ಹತ್ರ ಇವಾಗ ಓಕೆ ಶೂಸ್ ಇದೆ. ಬಟ್ ನಂಗೆ ಮುಂಚೆ ನಾನು 2 years ಬ್ಯಾಕ್ದು ಸ್ಟೋರಿ ಹೇಳ್ತಾ ಇರೋದು. ಆವಾಗ ನನ್ನ ಹತ್ರ ತುಂಬ ಪೇರ್ ಆಫ್ ಶೂಸ್ ಇರಲಿಲ್ಲ. ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನಾನು ತೊಗೊಂಡಿರೋದು, ಓಕೆನಾ. ಸೊ ಈ ಶೂಸ್ ಏನಪ್ಪ ಅಂತಂದರೆ, ನಾವು ಜಿಮ್ಮಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮಿನಿಮಮ್ ಕಾಸ್ಟಲ್ಲಿ ಒಂದು ಶೂಸ್ ನೋಡೋಣ ಅಂತೆಲ್ಲ, ಚೆನ್ನಾಗಿರೋದೆ ಬಟ್ ಬೇಸಿಕ್ ಥರ ಲೋ ಕಾಸ್ಟಲ್ಲಿ ಒಂದು ಶೂಸ್ ನೋಡೋಣ ಅಂತ ಅಂದ್ಕೊಂಡು ಈ ಶೂಸ್ ನೋಡಿದ್ವಿ. ಈ ಶೂಸ್ ನೋಡಿಬಿಟ್ಟು ಎಲ್ಲ ಪ್ರಿಪೇರ್ ಆಗಿದ್ದೀವಿ. ನಾವು ಟ್ರ್ಯಾಕ್ ಪ್ಯಾಂಟ್ಸ್ ತೊಗೊಂಡ್ವಿ, ಡೆಕಾಥ್ಲಾನ್ಗೆ ಹೋಗಿ ಟೀ-ಶರ್ಟ್ಸ್ ತೊಗೊಂಡಿದ್ದೀವಿ, ಓಕೆನಾ. ವಾಟರ್ ಬಾಟಲ್ ಕೂಡ ತೊಗೊಂಡಿದ್ದೀವಿ. ಎಲ್ಲ ಪ್ರಿಪೇರ್ ಆಗಿ ಜಿಮ್ಗೆ ಹೋಗಿದ್ದೀವಿ. ನಾನು ನನ್ನ ಫ್ರೆಂಡು ಜಿಮ್ಮಿಗೆ ಹೋಗಿ 2 ದಿನಕ್ಕೆ ನಮಗೆ ಡೆಂಗ್ಯೂ ಆಗೋಗ್ಬಿಡ್ತು. ಸೊ ಇಬ್ರಿಗೂ ಡೆಂಗ್ಯೂಗೆ ಮೈಕೈ ನೋಯ್ತಾ ಇತ್ತು ಅಥವಾ ಜಿಮ್ಮಿಗೆ ಹೋಗಿದ್ದಕ್ಕೆ ನಮಗೆ ಮೈಕೈ ನೋಯ್ತಾ ಇತ್ತೋ ಗೊತ್ತಿಲ್ಲ. ಜಿಮ್ಮಲ್ಲಿ ನಾವು ಯಾವ ಇನ್ಸ್ಟ್ರೂಮೆಂಟು ಮುಟ್ಟಿರಲಿಲ್ಲ, ಬರೀ ವಾರ್ಮಪ್ ಮಾಡಿಸ್ತಾಯಿದ್ರು ನಮ್ಮ ಜಿಮ್ಮಲ್ಲಿರೋರು, ಹೇಳ್ಕೊಡ್ತಾರಲ್ಲ ಮಾಸ್ಟರ್ಸು. ಸೊ ಆಯಿತು, 2 days ನಾವು ತೊಗೊಂಡಿರೋದು 6 months ಪ್ಯಾಕೇಜು. ಸೊ 6 months ಒಂದೇ ಸತಿ ಪೇ ಮಾಡಿ ಫುಲ್ ಲೈಫ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಹೋದ್ವಿ. ಡೆಂಗ್ಯೂ ಹ್ಯಾಡ್ ಸಮ್ ಅದರ್ ಪ್ಲಾನ್ಸ್. ಸೊ ಅದೇ ನಮ್ಮ ಲೈಫ್ನ ಚೇಂಜ್ ಮಾಡಿ ವಾಪಸ್ ನಮಗೆ ನಮ್ಮ ಜಾಗಕ್ಕೆ ವಾಪಸ್ ಕರ್ಕೊಂಡು ಬಂದು ಬಿಡ್ತು. ಸೊ ಇದು ಸ್ಟೋರಿ. ಆವಾಗ ತೊಗೊಂಡಿರೋ ಶೂಸ್ ಇದು. 1800 1700ಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೊ ಚೆನ್ನಾಗಿದೆ, ಬಟ್ ಹಾಕೊಂಡು ಓಡಾಡ್ಬೋದು. ಬೇಸಿಕ್ ಶೂಸ್, ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಯೂಸ್ ಆಗುತ್ತೆ. ನನ್ನ
ನೆಕ್ಸ್ಟ್ ಶೂಸ್ ಬಂದುಬಿಟ್ಟು ನನಗೆ ಈ ಥರ ಕೊರಿಯನ್ ಶೂಸು ಆ ಥರ ತೊಗೊಬೇಕು ಅಂತಲೂ ತುಂಬ ಆಸೆ ಇತ್ತು. ಬಟ್ ಇದನ್ನು ನಾನು ತೊಗೊಂಡಿರ್ತಿದ್ದಲ್ಲ, ಇದು ನನ್ನ ಫೇವ್ರೆಟ್ ಪರ್ಸನ್ ಒಬ್ಬರು ನಂಗೆ ಗಿಫ್ಟ್ ಮಾಡಿದ್ರು. ಸೊ ಇದು ಎಲ್ಲಿಂದ ತೊಗೊಂಡಿರೋದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಇಟ್ಸ್ ರಿಯಲಿ ನೈಸ್. ತುಂಬ ಚೆನ್ನಾಗಿದೆ ಈ ಶೂಸು. ಇಲ್ಲಿ ನೋಡ್ಬೋದು ಸೋಲ್ ಕೂಡ ದಪ್ಪಕ್ಕಿದೆ, ಆಮೇಲೆ ನೋಡೋಕೆ ದಪ್ಪ ಕಾಣ್ತಾ ಇದೆ, ಬಟ್ ಹಾಕ್ಕೊಳ್ಳೋಕೆ ಹೆವಿ ಇಲ್ಲ, ಚೆನ್ನಾಗಿದೆ. ನಾನು ವೆರಿ ಒಕೇಶ್ನಲಿ ನಾನು ಇದನ್ನು ವೇರ್ ಮಾಡ್ತೀನಿ. ಬಟ್ ಈ ಥರದ್ದು ಒಂದು ಶೂಸ್ ಇದ್ದರೆ ಔಟ್ಫಿಟ್ ಕೂಡ ಎನ್ಹ್ಯಾನ್ಸ್ಡ್ ಆಗಿ ಕಾಣುತ್ತೆ. ನಿಮಗೆ ಕೊರಿಯನ್ ಔಟ್ಫಿಟ್ಸ್ಗೆ ಇದಕ್ಕೆ ಎಲ್ಲ ಸೂಟ್ ಕೂಡ. ಸೊ ನನ್ನ ವಿಡಿಯೋ ನೋಡೋರೆಲ್ಲ ಅಂದ್ಕೊತಿರ್ಬೋದು, ಇವ್ಳು ಬ್ಯಾಕ್ ಸೈಡಲ್ಲಿ ಏನಪ್ಪ ಯಾವಾಗಲೂ ಒಂದು ಆನೆ ಇರುತ್ತೆ ಅಂತ. ಸೊ ಈ ಆನೆನೂ ನೋಡಿ ಹೆಂಗೆ ಲುಕ್ ಕೊಡ್ತಾ ಇದೆ ಅಂತ, ಫುಲ್ ಕೋಪ ಬಂದುಬಿಟ್ಟಿದೆ ಈ ಆನೆಗೆ. ಸೊ ಈ ಆನೆ ಬಂದ್ಬಿಟ್ಟು ನನ್ನ ತಂಗಿದು. ಇದು ನೋಡೋಕೆ ನನ್ನ ತಂಗಿ ಥರನೇ ಇದೆ ಅಂತ ನಾನು ಇದನ್ನು ಅವಳು ನೆನಪಿಗಂತ ಇಟ್ಕೊಂಡಿದ್ದೀನಿ. ಸೊ ನನ್ನ ನೆಕ್ಸ್ಟ್ ಪೇರ್ ಆಫ್ ಶೂಸ್ ಬಂದ್ಬಿಟ್ಟು ದಿಸ್ ಈಸ್ ನೈಕಿ ಶೂಸ್. ನಾನು ಇದನ್ನು ನೈಕಿ ವೆಬ್ಸೈಟಲ್ಲಿ ತೊಗೊಂಡಿದ್ದೆ, ಸಮ್ವೇರ್ ಅರೌಂಡ್ 4500. ಇದು ರನ್ನಿಂಗ್ ಶೂಸ್, ತುಂಬ ಚೆನ್ನಾಗಿದೆ ಶೂಸು. ಇಲ್ಲಿ ಈ ಥರ ಎಲ್ಲ ಹಿಂಗೇನೋ ಬೌನ್ಸ್ ಥರ ಎಲ್ಲ ಫೀಲ್ ಆಗುತ್ತೆ ನಿಮಗೆ. ಹಿಂಬಡಿ ಏನು ಹೇಳ್ತೇವೆ ನಂಗೆ ಗೊತ್ತಿಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಹಿಂಬಡ ಅಂತ ಹೇಳ್ತೀವಿ. ಸೊ ಅದು ನೋವಲ್ಲ ನಿಮಗೆ, ಹೀಲ್ ಓಕೆನಾ, ನಿಮ್ಮ ಹೀಲ್ ನೋವಲ್ಲ. ಚೆನ್ನಾಗಿರುತ್ತೆ. ನೀವು ಲಾಂಗ್ ಟೈಮ್ ಕೂಡ ಇದನ್ನು ಹಾಕ್ಕೊಂಡು ಹೋಗ್ಬೋದು, ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗಿದೆ. ನಾನು ಮೋಸ್ಟ್ ಆಫ್ ದ ಟೈಮ್ ಇದೇ ಹಾಕ್ಕೊತೀನಿ, ಇವನ್ ದೋ ಇಟ್ ಡಸಂಟ್ ಮ್ಯಾಚ್ ಔಟ್ಫಿಟ್, ಬಟ್ ಸ್ಟಿಲ್ ಐ ಚೂಸ್ ಇಟ್ ಬಿಕಾಸ್ ಕಂಫರ್ಟಬಲ್ ಈಸ್ ದ ಪ್ರಯಾರಿಟಿ. ಸೊ ಹಿಂಗಿತ್ತು ನಂದು ಶೂಸ್ ಸ್ಯಾಂಡಲ್ಸ್ ಹಾಲ್. ಇನ್ನೂ ಬೇಜಾನ್ ಸ್ಲಿಪ್ಪರ್ ಶೂಸ್ಗಳಿದೆ, ಬಟ್ ಯಾವುದು ವೀಡಿಯೋದಲ್ಲಿ ತೋರಿಸೋ ಕಂಡೀಷನ್ ಥರ ಇಲ್ಲ. ಸೊ ಯಾವುದಾವ್ದು ನನ್ನ ಹತ್ರ ಓಕೆ ಆಗಿತ್ತು, ನಾನು ಅದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಇದೇ ಥರದ್ದು ಹಾಲ್ಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ನಾನು ಇನ್ನು ಈ ಥರದ್ದು ಬೇರೆ ಹಾಲ್ಸ್ ಮಾಡಬೇಕು. ಇವಾಗ ಬ್ಯಾಗ್ಸ್ ಕೂಡ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಆ ಥರದ್ದೆಲ್ಲ ನಾನು ಹಾಲ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತಾ ಇರ್ತೀನಿ. ಸೊ ನೀವು ಕೂಡ ಐಡಿಯಾಸ್ ಕೊಡಿ, ನನಗೆ ಸಜೆಸ್ಟ್ ಮಾಡಿ, ವೀಡಿಯೋಸ್ ಚೆನ್ನಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಹೇಳಿ. ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಲ್ವ, ಸೊ ಐ ಡೋಂಟ್ ಹ್ಯಾವ್ ಲಾಟ್ ಆಫ್ ಟೂಲ್ಸ್. ಬಟ್ ಹೋಗ್ತಾ ನಾನು ಒಂದೊಂದೇ ಪರ್ಚೇಸ್ ಮಾಡಿ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ಕೂಡ ನಾನು ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಬಟ್ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕೂಡ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗಿತ್ತು ನನ್ನ ಶೂಸ್ ಹಾಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.